ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ಪೌರನೌಕರರ ಸಂಘ ಶಾಖೆ ಹುನಗುಂದ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪುರಸಭೆಯೆಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ದಿನಾಂಕ ಮೇ 27, 2025 ರಂದು ಮುಂಜಾನೆ 10 ಗಂಟೆಗೆ ಅನಿರ್ದಿಷ್ಟಾವಧಿಯ ಮುಷ್ಕರವು ಕರ್ನಾಟಕ ರಾಜ್ಯ ಪೌರನೌಕರರ ಸಂಘ ಶಾಖೆ ಹುನಗುಂದದ ಅಧ್ಯಕ್ಷರಾದ ಮಹಾಂತೇಶ ತಾರಿವಾಳರ ನೇತೃತ್ವದಲ್ಲಿ ಹಾಗೂ ಸಮಸ್ತ ಪೌರಕಾರ್ಮಿಕರ ಉಪಸ್ಥಿತಿಯಲ್ಲಿ ಹುನಗುಂದ ಪುರಸಭೆ ಆವರಣದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವುದರೊಂದಿಗೆ ಚಾಲನೆ ಪಡೆಯಿತು. ಈ ಒಂದು ಮುಷ್ಕರವನ್ನು ಉದ್ದೇಶಿಸಿ ಅಧ್ಯಕ್ಷ ಮಹಾಂತೇಶ ತಾರಿವಾಳರು ಹಾಗೂ ಉಪಾಧ್ಯಕ್ಷರಾದ ಶ್ಯಾಮಸುಂದರ ತಳ್ಳಿಕೇರಿರು ಮಾತನಾಡಿ, ಕರ್ನಾಟಕ ನಾಗರಿಕ ಸೇವಾಧಿನಿಯಮ 1979 ಅನ್ವಯ ಪೌರನೌಕರರಿಗೆ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ, ಪಿಂಚಣಿ, ಭತ್ಯೆ, ನಗದುರಹಿತ ಆರೋಗ್ಯ ಸಂಜೀವಿನಿ ಸೇವೆ ಸೇರಿದಂತೆ ಸರಕಾರಿ ನೌಕರರಿಗೆ ಸಿಗುವ ಸೌಲಭ್ಯವನ್ನು ಜಾರಿ ಮಾಡುವುದು. ನಂತರ ಹೊರಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ಸಹಾಯಕರು, ವಾಹನ ಚಾಲಕರು, ಬೀದಿ ದೀಪ ಸಹಾಯಕರು, ಲೋಡರ್ಸ್, ಶಾರ್ಕ ಗಾರ್ಡನರ್, ಸ್ಯಾನಿಟರಿ ಸೂಪರ್ವೈಸರ್ ಸೇರಿದಂತೆ ವಿವಿಧ ವೃಂದಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಿಕೆ ಸೇರಿದಂತೆ 10 ಹಲವು ಬೇಡಿಕೆಗೆ ಈಗಾಗಲೇ ದಿನಾಂಕ ಏಪ್ರಿಲ್ 12, 2025 ರಿಂದ ದಿನಾಂಕ ಏಪ್ರಿಲ್ 26, 2025 ರವರೆಗೆ ವಿವಿಧ ಹಂತಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಪ್ಪು ಬಟ್ಟೆ ಧರಿಸಿ ಕರ್ತವ್ಯನಿರತರಾಗಿ ಮುಷ್ಕರ ನಡೆಸಿದ್ದೆವೆ. ಆದಾಗ್ಯೂ ಸಹ ಸರ್ಕಾರವು ನಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ. ಹಾಗಾಗಿ ಸಾರ್ವಜನಿಕರ ಮತ್ತು ಕಾರ್ಯಾಲಯದ ಯಾವುದೇ ಕರ್ತವ್ಯ ಕೈಗೊಳ್ಳದಂತೆ ಸ್ಥಳ ಬಿಟ್ಟು ಕದಲದೆ ಮುಷ್ಕರವನ್ನು ಅನಿರ್ದಿಷ್ಟಾವಧಿಯ ತಾರ್ಕಿಕತೆಗೆ ಕೊಂಡೊಯ್ಯಬೇಕೆಂದು ಕರೆ ನೀಡಿದರು. ನಂತರ ಈ ಒಂದು ಮುಷ್ಕರಕ್ಕೆ ಸಾಥ ನೀಡಿದ ಪುರಸಭೆ ಮಾಜಿ ಅಧ್ಯಕ್ಷ ಶರಣಪ್ಪ ಬೆಲ್ಲದರು ಮಾತನಾಡಿ, ಸರ್ಕಾರವು ಪೌರಕಾರ್ಮಿಕರಿಗೆ ತಕ್ಷಣ ಬೇಡಿಕೆ ಈಡೇರಿಸುವಂತೆ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರಿಗೆ ಗಮನಕ್ಕೆ ತಂದು ತ್ವರಿತವಾಗಿ ನಿಮ್ಮ ಬೇಡಿಕೆ ಪೂರೈಸಲು ಕೇಳಿಕೊಳ್ಳಲಾಗುವುದು ಹಾಗೂ ಖಂಡಿತವಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಂತರ ಮುಖಂಡರಾದ ಬಸವರಾಜ ಗುಣ್ಣಾಗರ, ಮಹಾಂತೇಶ ಹೊಲ್ದೂರರು ಈ ಮುಷ್ಕರಕ್ಕೆ ಸಾಥ ನೀಡಿ ಸರ್ಕಾರವು ಪೌರಕಾರ್ಮಿಕರ ಬಹುದಿನದ ಬೇಡಿಕೆಗೆ ಸಕಾರಾತ್ಮಕ ಸ್ಪಂದಿಸಿ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದರು. ಈ ಒಂದು ಮುಷ್ಕರದಲ್ಲಿ ನಿವೃತ್ತ ಜಿಲ್ಲಾ ಪಂಚಾಯತ ನೌಕರರಾದ ಎಂಎಸ್ ನಾಯಕಲಮಠ ಹಾಗೂ ಪೌರಕಾರ್ಮಿಕ ಸಂಘದ ಗೌರವಾಧ್ಯಕ್ಷರಾದ ಹುಲಗಪ್ಪ ಚಲುವಾದಿ, ಪದಾಧಿಕಾರಿಗಳಾದ ಶ್ರೀನಿವಾಸ ಬದಾಮಿ, ಮುತ್ತಣ್ಣೆಸ್ಕಳ್ಳಿಗುಡ್ಡ, ಫಕೀರಪ್ಪ ಮರ್ಜಿ, ಸಂಗಪ್ಪ ಚಿತ್ತರಗಿ, ಶ್ರೀಮತಿ ಲಕ್ಮವ್ವ ಪಿಚಲುವಾದಿ, ಶ್ರೀಮತಿ ಹುಲಗವ್ವ ನಡುವಿನ ಮನಿ ಸೇರಿದಂತೆ ಹುನಗುಂದ ಪುರಸಭೆಯ ಪುರುಷ ಮತ್ತು ಮಹಿಳಾ ಪೌರನೌಕರರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಮಸ್ಕಾರ. ಕೇಂದ್ರ ಕಚೇರಿ ಚಿತ್ರದುರ್ಗ ಹಾಗೂ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಹುನಗುಂದ ಶಾಖೆಯ ವತಿಯಿಂದ ನಮ್ಮ ಕೇಂದ್ರ 7/5/2025 ಅನಿರ್ದಿಷ್ಟ ಅವಧಿವರೆಗೆ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಇವತ್ತಿನ ಪ್ರಥಮ ದಿನದ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಶ್ರೀ ಮಹಾಂತೇಶ ತಾರಿವಾಳ ಅವರಿಗೆ ಧನ್ಯವಾದಗಳು. ಹಾಗೂ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಹುನಗುಂದ ಪುರಸಭೆಯ ಎಲ್ಲ ಸರ್ವ ಸಿಬ್ಬಂದಿಯವರಿಗೂ ಕೂಡ ಒಂದು ಧನ್ಯವಾದಗಳು. ಈ ಒಂದು ಮುಷ್ಕರ ಸುಮಾರು 45 ದಿನಗಳಿಂದ ಹಂತ ಹಂತವಾಗಿ ನಾವು ಪ್ರಾರಂಭಿಸಿ, ಮೊದಲು ಬಲಗೈಗೆ ಅಂದರೆ ಬಲಗೈ ಭುಜದ ಹತ್ರ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಳ್ಳುವ ಮೂಲಕ ನಾವು ಒಂದು ಮುಷ್ಕರ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಂದು ದಿನ ಪಂಜಿನ ಮೆರವಣಿಗೆಯನ್ನು ಕೂಡ ಮಾಡಿದ್ವಿ, ಅದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರಿ. ಅದೇ ರೀತಿಯಂತೆ ಇವತ್ತು ಕೂಡ ಈ ಒಂದು ಮುಷ್ಕರದಲ್ಲಿ ನಾವೆಲ್ಲ ಭಾಗವಹಿಸಿದ್ದು, ಸರ್ಕಾರ ಈ ನಮ್ಮೆಲ್ಲ ಬೇಡಿಕೆಗಳು ಅಂದರೆ ಏನು ನಮ್ಮ ಬೇಡಿಕೆಗಳಪ್ಪ ಅಂತಂದ್ರೆ, ರಾಜ್ಯ ಸ್ಥಳೀಯ ಸಂಸ್ಥೆಗಳಿಂದ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳ ಎಲ್ಲ ಪೌರ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರಗಳೆಂದು ಸರ್ಕಾರ ಪರಿಗಣಿಸಬೇಕು ಅಂತಕ್ಕಂಥ ಮುಖ್ಯವಾದ ಬೇಡಿಕೆಯೊಂದಿಗೆ, ಅದೇ ರೀತಿ ಸರ್ಕಾರಿ ನೌಕರರಿಗೆ ಸಿಗುತ್ತಿರ್ತಕ್ಕಂಥ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಕೂಡ ನಮ್ಮ ಪೌರ ನೌಕರರಿಗೂ ಕೂಡ ಸರ್ಕಾರ ದೊರಕಿಸಿಕೊಡ್ಬೇಕು. ಜೊತೆಗೆ ಏನು ಆರೋಗ್ಯ ಯೋಜನೆಗಳಾಗಿರ್ತಕ್ಕಂಥ ನಗದು ರಹಿತ ಚಿಕಿತ್ಸಾ ಸೌಲಭ್ಯ ಜ್ಯೋತಿ ಸಂಜೀವಿನಿ ಅಂತ ಯೋಜನೆಗಳು
ನಮ್ಮ ಪೌರ ನೌಕರರಿಗೂ ಕೂಡ ಸರ್ಕಾರ ಕಲ್ಪಿಸಿಕೊಟ್ಟು ಅವರಿಗೂ ಕೂಡ ಒಂದು ಆ ಯೋಜನೆ ಅಡಿಯಲ್ಲಿ ತಂದು ಅವರ ಕುಟುಂಬಕ್ಕೆ ಒಂದು ಭಾರ ಆಗದ ರೀತಿಯಲ್ಲಿ ನಡ್ಕೋಬೇಕು ಅಂತಕ್ಕಂಥ ಇದೊಂದು ಮುಖ್ಯ ಉದ್ದೇಶದೊಂದಿಗೆ, ಜೊತೆಗೆ ರಾಜ್ಯ ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನೀರು ಸರಬರಾಜುಗಾರರು, ವಾಹನ ಚಾಲಕರು, ಲೋಡರ್ಗಳು, ಕ್ಲೀನರ್ಸ್ಗಳು, ಸ್ವಚ್ಛತಾ ಮೇಲ್ವಿಚಾರಕರು, ಉದ್ಯಾನ ನಿರ್ವಹಣೆಗಾರರು ಸೇರಿದಂತೆ ವಿವಿಧ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಯೊಳಗೆ ತರಬೇಕು ಅಂತಕ್ಕಂಥ ಒಂದು ಉದ್ದೇಶದ ಜೊತೆಗೆ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು. ಜೊತೆಗೆ ಏನು ಟೈಮ್ ಸ್ಕೇಲ್ ನೌಕರರ ಖಾಲಿ ಹುದ್ದೆಗಳನ್ನ ಮತ್ತು ಶೀಘ್ರ ಲಿಪಿ ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಉದ್ದೇಶದೊಂದಿಗೆ, ಅದರ ಜೊತೆಗೆ ವಾಹನ ಚಾಲಕರು, ನೀರು ಪೂರೈಕೆ ನೌಕರರು ನೇರ ಪಾವತಿ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದ ಜೊತೆಗೆ ಮತ್ತು ಪೌರ ನೌಕರರಿಗೆ ನಮ್ದು GPF ಅಂತಕ್ಕಂಥ SFC ಮುಕ್ತ ನಿಧಿಯಲ್ಲಿ ವೇತನವನ್ನು ನೀಡಬೇಕು. ಅದೇ ರೀತಿಯಾಗಿ ನಮಗೂ ಕೂಡ ಏನು KGID ಅಂತಕ್ಕಂಥ ಸೌಲಭ್ಯಗಳಿದ್ದಾವೆ, ಸರ್ಕಾರ ನಮಗೆ ಕೊಡಬೇಕು ಅಂತಕ್ಕಂಥ ವಿವಿಧ ಉದ್ದೇಶಗಳ ಜೊತೆಗೆ ನಾವು ಹಮ್ಮಿಕೊಂಡಿದ್ದೀವಿ. ಆದಷ್ಟು ಬೇಗ ಸರ್ಕಾರಕ್ಕೆ ನಮ್ಮ ಹೋರಾಟದ ಮೂಲಕ ಚುರುಕು ಮುಟ್ಟಿಸ್ತೇವೆ ಅಂತಕ್ಕಂಥದ್ದನ್ನು ತಿಳಿಸುತ್ತಾ ಈ ಒಂದು ವಜಾಗೊಳಿಸಿ OPS ಅಡಿಯಲ್ಲಿ ಎಲ್ಲಾ ಪೌರ ನೌಕರರನ್ನ ಸೇರಿಸಬೇಕಂತಕ್ಕಂಥದ್ದು ಒಂದು ಉದ್ದೇಶದ ಜೊತೆಗೆ 23ನೇ ಸಾಲಿನಲ್ಲಿ ನೇಮಕಾತಿ ಹೊಂದಿರತಕ್ಕಂಥ ಪೌರ ನೌಕರರಿಗೆ ಒಂದು ಟ್ರೆಜರಿ ಮೂಲಕ ವೇತನವನ್ನ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದ ಜೊತೆಗೆ ಈ ಒಂದು ಮುಷ್ಕರವನ್ನ ರಾಜ್ಯ ಸರ್ಕಾರಿ ಪೌರ ನೌಕರರ ಒಂದು ಚಿತ್ರದುರ್ಗ ಕೇಂದ್ರ ಕಚೇರಿಯಂತೆ ಹಮ್ಮಿಕೊಂಡಿದ್ದು, ಸರ್ಕಾರ ಈ ಎಲ್ಲಾ ಬೇಡಿಕೆಗಳನ್ನ ಆದಷ್ಟು ಬೇಗ ಹರಿಸುತ್ತೆ ಅಂತಕ್ಕಂಥ ಒಂದು ಉದ್ದೇಶದ ಜೊತೆಗೆ ಈ ಒಂದು ಮುಷ್ಕರವನ್ನ ನಾವಿಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ. ಶ್ಯಾಮ್ ಸುಂದರ್ ಸರ್ ಅವರು ವಿವರವಾಗಿ ತಿಳಿಸಿದ್ದಾರೆ. ತುಂಬಾ ಧನ್ಯವಾದಗಳು ಅವರಿಗೆ. ಅದೇ ರೀತಿ ಮಾಂತೇಶ್ ತಾರ್ವಾಳ್ ಪೌರ ನೌಕರ ಸಂಘದ ಅಧ್ಯಕ್ಷರು 2 ಮಾತುಗಳನ್ನು ಹೇಳಬೇಕಂತೇಳಿ ಇಷ್ಟಪಡ್ತಾರೆ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ ನಮ್ಮ ಹೋರಾಟ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಿಂಗಾಗಿ ಎಲ್ಲರೂ ನೀವು ಕೈಗೂಡಿಸ್ಬೇಕು. ಎಲ್ಲರೂ ಎಲ್ಲಿ ಅಲ್ಲಿ ಹೋಗಬಾರ್ದು. ವಾಟ್ಸಪ್ನಾದ್ರ ಆತು, ವಾಟ್ಸಪ್ನಾದ್ರಿಗೆ 5 ದಿವಸ ಟೈಮಿಂಗ್ ಕೊಟ್ಟೈತೆ ನೀರು ಬಿಡಕ್ಕೆ. ಪೌರ ಕಾರ್ಮಿಕರಿಗೆ ಯಾವ ಕೆಲಸ ಇಲ್ಲ. ಇಲ್ಲೇ 8ರಿಂದ 5:30 ಮಟ್ಟ ಕಂಪಲ್ಸರಿ ಇರಬೇಕು. ಆಫೀಸ್ ಸಿಬ್ಬಂದಿಯವರು ಕೆಲಸ ಮಾಡ್ತಕ್ಕದ್ದಲ್ಲ. 1000 ಬಂಧುಗಳನ್ನ ನಿಮ್ಮ ಟೇಜರಿ ಸೇವೆಯನ್ನು ನಿಮ್ಮ 1000 ಕೈ ಕೊಟ್ಟು ನೀವು ಇಲ್ಲಿ ಟೇಜ್ ಮೇಲೆ ಕುಂದಿರ್ಬೇಕು. ಯಾರು ಹೋಗ್ತಕ್ಕದ್ದಲ್ಲ. ಯಾಕಂದ್ರೆ ಬಹಳ ಸ್ಟ್ರಿಕ್ಟ್ಲಿ ಆಗೈತಿ ರಾಜ್ಯ ಅಧ್ಯಕ್ಷರ ಆದೇಶ ಮೇರೆಗೆ. ಹಿಂಗಾಗಿ ದಯಮಾಡಿ ಎಲ್ಲರೂ ನೌಕರರು ಸಹಕಾರ ಕೊಡಬೇಕು, ಎಲ್ಲರೂ ಇದು ಮಾಡ್ಬೇಕಂತೇಳಿ ನನ್ನ 2 ಕಳಕಳಿ ವಿನಂತಿ. ಸಂಘದ ವತಿಯಿಂದ ಅನಿರ್ದಿಷ್ಟ ಕಾಲ ನೀವೇನು ಮಾಡ್ತಾ ಇದ್ದೀರಿ, ಸತ್ಯಾಗ್ರಹ ಮಾಡ್ತಾ ಇದ್ದೀರಿ. ಆದರೆ ಎಲ್ಲ ಸೌಲಭ್ಯಗಳು ನಮ್ಮ ಪೌರ ನೌಕರರಿಗೆ ಸಿಗಬೇಕು. ಹಾಗೂ ನೀರು ಸರಬರಾಜು ಮಾಡೋರು, ಡ್ರೈವರ್ಸು, ಕ್ಲೀನರ್ಸು ಇವರೆಲ್ಲರಿಗೂ ಸೂಕ್ತವಾದಂಥ ಒಂದು ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ಈ ಒಂದು ನಿಟ್ಟಿನಲ್ಲಿ ನೀವೇನು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ. ನಮ್ಮ ಶಾಸಕರು ಊರಲ್ಲಿಲ್ಲ. ಅವ್ರು ಬಂದ ನಂತರ ತಮ್ಮ ಬೇಡಿಕೆಗಳನ್ನು ಶಾಸಕರ ವತಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಂತೇಳಿ ಅವೆಲ್ಲರೂ ಕೂಡ ಮನವಿ ಮಾಡಿಕೊಂಡು ನಿಮಗೆ ಸಮಗ್ರವಾಗಿ ಸೂಕ್ತ ನ್ಯಾಯವನ್ನು ಒದಗಿಸಕ್ಕೆ ಶಾಸಕರು ನಿಮ್ಮ ಜೊತೆ ಬದ್ಧವಾಗಿ ನಿಲ್ತಾರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಈಗಿನ ಪೌರ ಕಾರ್ಮಿಕರ ಸವಲತ್ತುಗಳನ್ನು ನಿರ್ಲಕ್ಷಿಸಿ ಅವರಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕಾದ್ದು ಕೊಟ್ಟಿಲ್ಲ. ಅದರ ಸಂಬಂಧ ಏನು ನೀವು ಧರಣಿ ಮಾಡಾಕತ್ತೀರಿ, ಇದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇಟ್ಟುಕೊಂಡು ಈ ಮಾತು ಹೇಳಿ ಮುಗಿಸ್ತೇನೆ. ವಿವಿಧ ಬೇಡಿಕೆಗಳ ಒತ್ತಾಯದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತ ನಿರ್ದಿಷ್ಟ ಮುಷ್ಕರವನ್ನು ನಾವು ಬೆಂಬಲಿಸಿ
ಗಮನಿಸಿ ಕರ್ನಾಟಕ ಸರ್ಕಾರ ಬೇಗನೆ ಇವರ ಆಶೆಯನ್ನು ಈಡೇರಿಸಲಿ ಅಂತೇಳಿ ಈ ವೇದಿಕೆ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ತಮ್ಮೆಲ್ಲರಿಗೆ ನಮ್ಮ ಸಹಕಾರ ಇದೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ